ಎರಡು ರೀತಿಯ ಮಸಾಲೆಗಳನ್ನು ಹಸಿ ಮೆಣಸಿನಕಾಯಿಗೆ ತುಂಬಿ ಬಾಳಕದ ಮೆಣಸಿನಕಾಯಿ ಮಾಡ್ತಾಯಿದ್ದೀನಿ. ಒಳ್ಳೆ ಬಿಸಿಲಿದೆ, ಈಗ ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ಇಟ್ಕೊಂಡು ಬೇಕಾದಾಗ ಕರೆದು ತಿನ್ನಬಹುದು. ತುಂಬಾ ರುಚಿಯಾಗಿರುತ್ತೆ. ನಾನಿಲ್ಲಿ 2 ಮಸಾಲೆಗಳಿಂದ ಮಾಡಿದ್ದೀನಿ. ನಿಮಗೆ ಎರಡರಲ್ಲಿ ಯಾವುದು ಇಷ್ಟ ಆಯಿತು, ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ನಾನಿಲ್ಲಿ ಹಸಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ. ಒಂದು ಅರ್ಧದಿಂದ 3/4 kg ಇದೆ ಇದು. ತರಕಾರಿ ಅಂಗಡಿಯಲ್ಲಿ ಬಾಳಕದ ಮೆಣಸಿನಕಾಯಿ ಮಾಡೋಕ್ಕೆ ಅಂತ ಕೇಳಿದ್ರೆ ಅವರು ಖಾರ ಕಡಿಮೆ ಇರೋ ಮೆಣಸಿನಕಾಯಿ ಕೊಡ್ತಾರೆ. ಮೊದಲು ಮೆಣಸಿನಕಾಯಿನ ಚೆನ್ನಾಗಿ 2 ಸಲ ತೊಳ್ಕೊಳ್ಬೇಕು. ನಾನು ಇತ್ತೀಚೆಗೆ ಮಜ್ಜಿಗೆಯಲ್ಲಿ ನೆನೆಸಿ ಮಾಡುವಂಥ ಬಾಳಕದ ಮೆಣಸಿನಕಾಯಿ ವಿಡಿಯೋ ಈಗಾಗಲೇ ಹಾಕಿದ್ದೀನಿ, ಬೇಕಾದರೆ ಒಂದು ಸಲ ನೋಡಿ. ತೊಳೆದ ಮೆಣಸಿನಕಾಯಿನ ಒಂದು ತಟ್ಟೆನಲ್ಲಿ ಇಟ್ಕೊಳ್ತೀನಿ. ಈ ಬಾಳಕದ ಮೆಣಸಿನಕಾಯಿ ಮಾಡೋಕ್ಕೆ ಹಸಿ ಮೆಣಸಿನಕಾಯಿ ತೊಟ್ಟನ್ನು ತೆಗಿಬಾರ್ದು. ಮೆಣಸಿನಕಾಯಿನ ಚಾಕುವಿಂದ ಒಂದು ಕಡೆ ಸೀಳಬೇಕು, ಪೂರ್ತಿ ಸೀಳಿ ಹೆಚ್ಚಬಾರ್ದು, ಒಂದೇ ಕಡೆ ಸೀಳ್ಕೋಬೇಕು. ಮೊದಲು ಎಲ್ಲ ಮೆಣಸಿನಕಾಯಿನೂ ಈ ರೀತಿ ಸೀಳಿ ಇಟ್ಕೊಳ್ತೀನಿ. ಬಾಳಕದ ಮೆಣಸಿನಕಾಯಿ ಮಾಡಿದಾಗ ಒಂದು ದಿನ ಇಡೀ ಕೈ ಚುರು ಚುರು ಅಂತ ಇರುತ್ತೆ. ಕೈಗೆ ಎಣ್ಣೆ ಸವರ್ಕೊಂಡು ಹೆಚ್ಚೋದ್ರಿಂದ ಉರಿ ಸ್ವಲ್ಪ ಕಡಿಮೆ ಆಗುತ್ತೆ. ಹಸಿ ಮೆಣಸಿನಕಾಯಿ ಒಳಗಡೆ ಮಸಾಲೆ ತುಂಬೋದ್ರಿಂದ ಇದ್ರ ಬೀಜ ಎಲ್ಲ ತೆಗಿಬೇಕು. ಚಮಚದ ಹಿಂಭಾಗದಿಂದ ತೊಟ್ಟಿನ ಹತ್ತಿರದಿಂದ ಹೀಗೆ ತೆಗೆದ್ರೆ ಮೆಣಸಿನಕಾಯಿಂದ ಬೀಜನ ಸುಲಭವಾಗಿ ತೆಗೆದುಬಿಡಬಹುದು. ಎಲ್ಲ ಸೀಳಿದ ಮೆಣಸಿನಕಾಯಿಂದನೂ ಬೀಜ ತೆಗೆದಿಟ್ಟಿದ್ದೀನಿ. ಈಗ ಮಸಾಲೆ ಹುರ್ಕೊಳ್ತೀನಿ. 1 ರಿಂದ 1.5 ಬಟ್ಲಷ್ಟು ಕೊತ್ತಂಬರಿ ಬೀಜ, 1/4 ಬಟ್ಲು ಮೆಂತ್ಯ, 1 ರಿಂದ 1.5 ಚಮಚದಷ್ಟು ಜೀರಿಗೆ ಮತ್ತು 1 ಚಮಚ ಸೋಂಪು. ಇದಿಷ್ಟು ಹಾಕ್ಬಿಟ್ಟು ಸಣ್ಣ ಉರಿನಲ್ಲಿ ಹುರ್ಕೊಳ್ತೀನಿ. ಆದಷ್ಟು ಸಣ್ಣ ಉರಿನಲ್ಲೇ ಹುರಿಬೇಕು. ಇದೊಂದು ಸ್ವಲ್ಪ ಬಣ್ಣ ಬದಲಾಗಲಿ ಮತ್ತು ಒಳ್ಳೆ ಘಮನೂ ಬರಲಿ. ಈಗ ಹುರಿದಿದ್ದಾಗಿದೆ. ಒಂದು ಸ್ವಲ್ಪ ಬಿಸಿ ಆರಲಿ. ಬಿಸಿ ಆರಿದ ಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ, ಇಂಗು ಮತ್ತು ಉಪ್ಪು ಹಾಕ್ತಾಯಿದ್ದೀನಿ. ಇಲ್ಲಿ ಮುಖ್ಯವಾಗಿ ಉಪ್ಪಿನ ಪ್ರಮಾಣ ಸರಿಯಾಗಿ ಹಾಕಬೇಕು. ಅಕಸ್ಮಾತ್ ಉಪ್ಪು ಜಾಸ್ತಿ ಆಗಿಬಿಟ್ರೆ ರುಚಿ ಕೆಟ್ಟು ಹೋಗುತ್ತೆ. ಬಾಳಕದ ಮೆಣಸಿನಕಾಯಿ ಪೂರ್ತಿ ಉಪ್ಪುಪ್ಪಾಗಿಬಿಡತ್ತೆ. ನಿಮ್ಗೆ ಅಕಸ್ಮಾತ್ ಅನುಮಾನ ಇದ್ದರೆ ಮೊದಲು ಒಂದು ಸ್ವಲ್ಪ ಹಾಕಿ ಪುಡಿ ಮಾಡಿದ್ದಾದಮೇಲೆ ಒಂದು ಸಲ ರುಚಿ ನೋಡಿ ಸರಿ ಮಾಡ್ಕೊಳ್ಬಹುದು. ಸಾಧ್ಯವಾದಷ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ಈಗ ಪುಡಿ ಮಾಡಾಗಿದೆ. ಈ ಮಸಾಲೆನ ನಾನು 2 ಬಟ್ಲಿಗೂ ಅರ್ಧ ಹಾಕ್ತಾಯಿದ್ದೀನಿ. ಇದರಲ್ಲಿ ಒಂದಕ್ಕೆ ನಾನು ನಿಂಬೆ ರಸ ಹಿಂಡ್ತಾಯಿದ್ದೀನಿ. ಒಟ್ಟು 1 ನಿಂಬೆ ಹಣ್ಣಿನ ರಸನ ಇದಕ್ಕೆ ಹಿಂಡಿದ್ದೀನಿ ನಾನು. ಮತ್ತು ಇನ್ನರ್ಧ ಮಸಾಲೆಗೆ ಗಟ್ಟಿ ಮೊಸರು ಹಾಕ್ತಾಯಿದ್ದೀನಿ. ಮಜ್ಜಿಗೆನೂ ಹಾಕಬಹುದು. ಇದನ್ನು ಚೆನ್ನಾಗಿ ಕಲಸಿಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ನಿಂಬೆಹಣ್ಣು ಹಿಂಡಿದ್ದೀವಲ್ಲ, ಅದು ಮೊಸರು ಹಾಕಿ ಮಸಾಲೆ ಮಾಡ್ಕೊಂಡಂಗೆ ಆಗಲ್ಲ. ನಿಂಬೆ ರಸ ಜಾಸ್ತಿ ಹಾಕಿದ್ರೆ ತುಂಬಾ ಹುಳಿ ಬರಬಹುದು. ಅದಕ್ಕೆ ಇದೊಂದು ಸ್ವಲ್ಪ ಪುಡಿ ಪುಡಿಯಾಗೇ ಇರುತ್ತೆ ನೋಡಿ. ಈ ಮಸಾಲೆನ ನಿಂಬೆ ರಸದಲ್ಲಿ ಕಲಸಿಟ್ಟಿದ್ದೀನಿ. ಈಗ ಸೀಳಿದ ಮೆಣಸಿನಕಾಯಿಗೆ ಮೊದಲು ನಾನು ಮೊಸರಲ್ಲಿ ಕಲಸಿದ ಮಸಾಲೆನ ತುಂಬ್ತಾಯಿದ್ದೀನಿ. ಬೀಜ ತೆಗೆದಿರೋದ್ರಿಂದ ಚೆನ್ನಾಗಿ ತುಂಬಬಹುದು ನೋಡಿ. ನಾನು ತೋರಿಸ್ತಾ ಇದ್ದೀನಿ. ಈ ರೀತಿ 2 ಸಲ 3 ಸಲ ಮಸಾಲೆ ಹಾಕಿ ಹಸಿಮೆಣಸಿನ್ಕಾಯಿ ಪೂರ್ತಿ ತುಂಬಬೇಕು. ಇದೊಂದು ಸ್ವಲ್ಪ ಕೆಲಸ ಹಿಡಿಸತ್ತೆ, ಆದರೆ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಒಣಗಿದ ಮೇಲೂ ಎರಡೂ ನೋಡಿದಾಗ ವ್ಯತ್ಯಾಸ ಗೊತ್ತಾಗ್ತಾಯಿತ್ತು. ಕರೆದು ತಿಂದಾಗ ಯಾವ ಬಾಳಕದ ಮೆಣಸಿನ್ಕಾಯಿ ಯಾವ ಮಸಾಲೆದು ಅಂತ ಖಂಡಿತ ಗೊತ್ತಾಗಲಿಲ್ಲ. ಎರಡೂ ತುಂಬ ಚೆನ್ನಾಗಿ ಬಂದಿದೆ. ಈಗ ನಾನು ನಿಂಬೆ ರಸದಲ್ಲಿ ಕಲಸಿರೋ ಮಸಾಲೆನ ತುಂಬ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಪುಡಿ ಪುಡಿಯಾಗಿರುತ್ತೆ. ಇದನ್ನು ಚೆನ್ನಾಗಿ ತುಂಬಬೇಕು. ಇದನ್ನು ಚೆನ್ನಾಗಿ ಅಮಕಿ ತುಂಬಬೇಕಾಗತ್ತೆ. ಈಗ ಮಸಾಲೆ ತುಂಬಿ ಇಟ್ಟಿದ್ದೀನಿ. ಇದನ್ನು 5 ದಿನದ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ದೀನಿ. ಒಣಗಿದ ಮೇಲೆ ಒಣಗಿದ ಮೇಲೂ ಗೊತ್ತಾಗ್ತಾಯಿತ್ತು ಯಾವ ಮಸಾಲೆದು ಯಾವ ಮೆಣಸಿನ್ಕಾಯಿ ಅಂತ. ಕರೆದ ಮೇಲೆ ರುಚಿಯಿಂದ ಗೊತ್ತಾಗಲೇ ಇಲ್ಲ. ಇದನ್ನು ತೆಗೆದು ಒಂದು ಗಾಳಿ ಆಡದೇ ಇರೋ ಡಬ್ಬಿನಲ್ಲಿ ಇಟ್ಕೊಂಡ್ರೆ ಬೇಕಾದಾಗ ಕರೆದು ತಿನ್ನಬಹುದು. ಇಷ್ಟೆಲ್ಲ ಮಾಡಿದ್ಮೇಲೆ ಕರಿಲೇಬೇಕಲ್ಲ, ಕಾದ ಎಣ್ಣೆಗೆ ಹಾಕಿಬಿಟ್ಟು ಬಾಳಕದ ಮೆಣಸಿನ್ಕಾಯಿನ ಕರಿತಾ ಇದ್ದೀನಿ. ಬಹಳ ರುಚಿಯಾಗಿ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನೀವು ಒಂದು ಸಲ ಮಾಡಿ ನೋಡಿ ಹೇಗೆ ಬಂತು, ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯಿತಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.